ಲುಕ್, ಗಂಗಕ್ಕನೋ ಮಂಗಕ್ಕನೋ ನನಗೆ ಯಾರ ಬಗ್ಗೆನೂ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಕ್ಕಲೆಪ್ಸೋ ಕೆಲಸ ನಿಂದು. ಆಂಟಿ ಸ್ವಲ್ಪ ಮೆತ್ತಿಗೆ. Oh my God, Auntie, look over there. ಅನಿಕಾ, ಅತ್ತೆಮ್ಮ ಇಲ್ಲೇನು ಮಾಡ್ತಿದ್ದೀರಾ? ನಾವಾ? ನೀನು ಯಾಕೆ ಇಲ್ಲಿಗೆ ಬಂದೆ? ನಿಮ್ಮನ್ನು ನೋಡ್ಕೊಂಡೇ ಬಂದೆ. ನಾವೇನು ಚಿಕ್ಕ ಮಕ್ಕಳ? ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡೋಕೆ ಬಂದ್ಯಾ? ಇಲ್ಲ, ಹಂಗಲ್ಲ. ಮತ್ತೆ ಹೋಗು. ಅಣ್ಣ, ನೀವು ಗೋಪಾಲಪ್ಪನವ್ರಲ್ವಾ? ಹೂನವ ಕಮ್ಲಿ, ಸೀತಾರಾಮಯ್ಯರ ಜೊತೆ ಇರ್ತಿದ್ನಲ್ಲ. ಅಲ್ಲ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಅದು ಇವ್ರ ಜೊತೆಗೆ. ನೋ ನೋ ನೋ, ನಾವು ಜಸ್ಟ್ ತೋಟ ನೋಡೋಕ್ಕೆ ಅಂತ ಬಂದ್ವಿ. ಅಷ್ಟರಲ್ಲಿ ಇವ್ರು ಸಿಕ್ಕಿದ್ರು. ಆ ಕಡೆ ಹೋಗಬೇಡ ಅಂತ ಹೇಳ್ತಿದ್ರು. ನಾವು ಯಾಕೆ ಅಂತ ಕೇಳಿದ್ವಿ ಅಷ್ಟೇ, ದಟ್ಸ್ ಆಲ್. ಯಾಕೆ ಆ ಕಡೆ ಯಾಕೆ ಹೋಗ್ಬಾರ್ದಣ್ಣ? ಅದು ಮಳೆ ಬಂದು ರಸ್ತೆ ಎಲ್ಲ ಹಾಳಾಗ್ಬಿಟ್ಟೈತವ, ಅದಕ್ಕೆ ಅಲ್ಲಿಗೆ ಹೋಗೋದು ಬೇಡ ಅಂದೆ. ಸರಿನಮ್ಮ, ನಾ ಬರ್ತೀನಿ. ಅತ್ತೆಮ್ಮ, ಊಟ ಆದ್ಮ್ಯಾಕೆ ಇನ್ನೊಂದು ಕಿದ ತೋಟದ ಕಡೆ ಹೋಗಿ ನೋಡ್ಬೋದು. ಇವಾಗ ಬನ್ನಿ, ಹೋಗುಮ್ಮ. ಆಂಟಿ, ಸದ್ಯ ಅವಳಿಗೇನು ಗೊತ್ತಾಗ್ಲಿಲ್ಲ. ಅಲ್ಲ ಅನಿಕಾ, ಅವಳಿಗೆ ಗೊತ್ತಾಗಿದ್ರು ಏನಾಗ್ತಿತ್ತು? ನಾವು ಅವಳಿಗೆ ಹೆದರ್ಕೋಬೇಕಾ? ಅಯ್ಯೋ ಆಂಟಿ, ಸದ್ಯಕ್ಕೆ ಅವಳಿಗೇನು ಗೊತ್ತಾಗೋದು ಬೇಡ. ಯು ವಿಲ್ ನೆವರ್ ನೋ. ಅವಳು ಮೊದಲೇ ಸರಿಯಲ್ಲ. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋರು ಇಂಥ ಅನುಭವನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲಮ್ಮ. ಥ್ಯಾಂಕ್ ಯು, ಗ್ರೇಟ್ ಟ್ರೀಟ್. ಥ್ಯಾಂಕ್ ಯು ಸೋ ಮಚ್. ರಮೇಶ್, ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಸುಮ್ಮನೆ ಊಟ ಮಾಡಿ. ಕಮಲಿ ಅವರೇ, ನನಗೆ 3 ಬಜ್ಜಿ. ಕಮಲಿ ಅವರೇ, ನಂಗೆ 3 ಬಜ್ಜಿ. ಸಾರಿ, 3 ಬಜ್ಜಿ. ಆಂಟಿ, ಅಲ್ಲಿ ನೋಡಿ ಸ್ವಲ್ಪ. ನಿಮ್ಮ ಮಗ ಲೈಫಲ್ಲೇ ಬಜ್ಜಿ ತಿಂದಿಲ್ಲ ಅನ್ನೋ ಥರ ಆಡ್ತಿದ್ದಾನೆ.
ನೀವೇನು ಬೈದರೂ ಪರವಾಗಿಲ್ಲ. ಈ ಹಳ್ಳಿ ಎಕ್ಸ್ಪೀರಿಯನ್ಸ್ ತೋರಿಸಿದ್ದಕ್ಕೆ ನಾವು ಎಲ್ಲರೂ ಕಮಲಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಲ್ವಾ ಅಪ್ಪ? ಯಾರು ಫೋನು? ಅದು ಆಡಿಟರ್ ಕಣ. ಶೋರ್, ಎನಿ ಪ್ರಾಬ್ಲಮ್? ನೋ ನೋ, ನಥಿಂಗ್ ಟು ವರಿ, ಎವ್ರಿಥಿಂಗ್ ಇಸ್ ಫೈನ್. ನಾವ್ ಜಸ್ಟ್ ತೋಟ ನೋಡಕ್ಕೆ ಅಂತ ಬಂದ್ವಿ, ಅಷ್ಟ್ರಲ್ಲಿ ಇವ್ರು ಸಿಕ್ಕಿದ್ರು. ಆ ಕಡೆ ಹೋಗ್ಬೇಡ ಅಂತ ಹೇಳ್ತಿದ್ರು, ನಾವ್ ಯಾಕೆ ಅಂತ ಕೇಳಿದ್ವಿ ಅಷ್ಟೇ. ದಟ್ಸ್ ಆಲ್. ಏನಾಯ್ತು? ಇದನ್ನೆಲ್ಲ ನಾವೇ ಮಾಡ್ಬೇಕು ಅನ್ನೋದು ಏನ್ ಕರ್ಮ? ಆರ್ಡರ್ ಮಾಡಿದ್ರೆ ಆಗ್ತಿತ್ತಲ್ವಾ? ಅಯ್ಯೋ, ಆರ್ಡರ್ ಯಾಕೆ? ನಾವೇ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹಾಗೆ ಬೆಂಗಳೂರಿಗೆ ಹೊರಟು ಬಿಡೋಣ. ಎಕ್ಸಾಕ್ಟ್ಲಿ. ಸೋಮಾರಿ ಎಲ್ಲದಕ್ಕೂ. ಒಂದು ಕಲ್ಚರ್ ಗೊತ್ತಿಲ್ಲ, ಒಂದು ಪದ್ಧತಿ ಗೊತ್ತಿಲ್ಲ. ಹೌದೌದಮ್ಮ, ಎಲ್ಲ ನಿನ್ಗೆ ಗೊತ್ತು, ನಂಗೆ ಏನು ಗೊತ್ತಿಲ್ಲ. ಹಾ, ಅದೇ ಹೇಳ್ತಾ ಇರೋದು. ಅಯ್ಯೋ ಸುಮ್ಮನೆ ರವಿ, ಹಬ್ಬದ ದಿನ ಇದೇ ನಿಂಗೆ ಜಗಳ ಆಡ್ತೀರಾ? ಅನಿಕಾ, ನಾವು ಈ ದೂರ ಬಂದು ಹಬ್ಬದ ದಿವಸ ಇದನ್ನೆಲ್ಲ ನಾವು ಮಾಡಿಲ್ಲ ಅಂದ್ರೆ ಏನು ಚೆಂದಾಗಿರುತ್ತೆ ಅವಳು? ಗಮ್ ಅಂತಿದೆ. ಈ ಟಾಮ್ ಅಂಡ್ ಜೆರ್ರಿಲಿ ಜರಿ ಸುವಾಸನೆ ಹಿಡ್ಕೊಂಡು ಹೋಗುತ್ತಲ್ಲ ಅಂತ ಹಾಗೆ ಬಂದ್ಬಿಟ್ಟೆ. ಟಾಮು ಜರಿ ಏನೇ ಬರಲಿ, ಮೊದಲು ದೇವ್ರ ಪೂಜೆ ಆದ್ಮ್ಯಾಕೆ ನಿಮಗೆ ಕೊಡೋದು. ಹಾ, ಜರಿನೂ ಇಲ್ಲಿನೇ, ಗಣಪನ ವಾಹನ. ಆಹಾ, ಬುದ್ಧಿವಂತ. ಸರ್, ಪೂಜೆಗೆ ಹೂ ಹಣ್ಣು ಬೇಕು, ಹೋಗಿ ತಕೊಂಬನ್ನಿ. ಎಸ್ ಮೇಡಮ್, ಈಗಲೇ ಹೋಗಿ ತಗೊಂಬರ್ತೀನಿ. ಏನನಿಕಾ, ಎಣ್ಣೆಲಿ ಬಿದ್ದಿರೋ ಕಡುಬು ಥರ ಗುರ್ರ ಅಂತ ಇದೆಯಾ? ಏನು ಸಮಾಚಾರ? ಯಾರು? ನಾನಾ? ನಾಟ್ ಅಟ್ ಆಲ್. ಸರ್, ಟೈಮ್ ಆಯ್ತು, ನೀವು ಹೋಗಿ ಬಿರ್ನೆ ತಕೊಂಬನ್ನಿ. ಸರಿ ಸರಿ. ಅನಿಕಾ, ಏನು? ಬಾರವಿ ಇಲ್ಲಿ, ಕುಂಕುಮ ಇಟ್ಕೋ. ಕುಂಕುಮ ಇಟ್ಕೋ ಅನಿಕಾ, ಚಂದ ಕಾಣ್ತೀಯ. ದಿಟ ಹೇಳವಿ. ತಾರಾ ಮೇಡಮ್ ತವ ಏನು ಮಾತಾಡ್ತಿದ್ಯಾ? ನಾನೇನ್ ಮಾಡ್ತಿದ್ದೆ ಕಮಲಿ? ಯಾಕೆ ಹೀಗೆ ಕೇಳ್ತಿದ್ಯಾ? ದಿಟ ಹೇಳು. ನಿನ್ನ ನೋಟ, ನಡವಳಿಕೆ ಎಲ್ಲನೂ ಏನೋ ಮಾಡ್ತಿದ್ಯಾ ಅಂತ ಹೇಳ್ತೈತೆ. ನೋ ನೋ. ವಾಟ್ ಕಮಲಿ? ಆಯ್ತು ಬಿಡು ಕಮಲಿ, ನಾನು ತಾರಾ ಆಂಟಿ ಜೊತೆ ಇರೋದು ನಿನ್ಗಿಷ್ಟ ಇಲ್ಲ ಅಲ್ವಾ? ನಾನು ಇರಲ್ಲ. ಆಂಟಿ, ನಾನು ನಿಮ್ಮ ಜೊತೆ ಮಾತಾಡಿದ್ರೆ ಕಮಲಿಗೆ ಇಷ್ಟ ಇಲ್ವಂತೆ ಅಲ್ವಾ ಕಮಲಿ?
ರಿಷಿ ಜೊತೆ ಇದ್ರೆ ಓಕೆನಾ ಅಥವಾ ಅದಕ್ಕೂ ಕೋಪ ಮಾಡ್ಕೋತೀಯಾ? ಏನಾಯ್ತು ಅನಿಕಾ, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಕಮಲಿ, ಏನು ನಿನ್ನ ಪ್ರಾಬ್ಲಮು? ಯಾವಾಗಲೂ ಅನಿಕಾಗೆ ಏನಾದರೂ ಹೇಳ್ತಾನೆ ಇರ್ತೀಯಲ್ಲ. ಮಾ ವೆಯ್ಟ್. ಕಮ್ಲಿ ಅವರು ಏನೋ ಹೇಳಿದ್ರೆ ಇವಳು ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತಾಳೆ. ಅನಿಕಾ, ವಾಟ್ ಈಸ್ ದಿಸ್? ರಿಷಿ, ವೈ ಡೋಂಟ್ ಯು ಆಸ್ಕ್ ಕಮಲಿ? ಕಮ್ಲಿ ಅವ್ರನ್ನ ಕ್ವಶನ್ ಮಾಡೋದು ಬೇಕಾಗಿಲ್ಲ. ತಪ್ಪೇನೇ ಆಗಿದ್ರು ಅದು ನಿನ್ನ ಕಡೆಯಿಂದಾನೇ ಆಗಿರುತ್ತೆ. ಸರಿ, ಪೂಜೆಗೆ ಹೊತ್ತಾಗುತ್ತೆ, ಬನ್ನಿ ಎಲ್ಲ ಹೊರಡೋಣ. ಗೌರಮ್ಮನ ಮುಖ ಎಷ್ಟು ಚೆನ್ನಾಗದು. ನಮ್ಮ ಕಮ್ಲಿ ಅಕ್ಕನ ಥರನೇಯ. ಯಾವಾಗ ಬರ್ತಾಳೋ ಏನೋ, ನಮ್ಮ ಕಮ್ಲಿ ಅಕ್ಕನ ತುಂಬ ನೋಡಬೇಕು ಅನ್ನಿಸ್ತಿದೆ. ನಿಮ್ಮ ಮಾತ್ರಕ್ಕೆ ಅವಳು ಬಂದ್ಬಿಡಕ್ಕಾಯ್ತದ? ನಮ್ಮ ಕಮ್ಲಿ ಈಗ ದೊಡ್ಡ ಮನೆ ಸೊಸೆ, ಅವ್ಳಿಗೆ ಎಷ್ಟು ಕೆಲಸ ಇರ್ತದ ಏನೋ. ಅಯ್ಯೋ ಗಂಗಕ್ಕ, ಏಟೇ ಕೆಲಸ ಇದ್ರೂ ನಮ್ಮ ಗೌರಮ್ಮನ ಪೂಜೆ ಮುಂದೆ ಅದೆಲ್ಲ ನಿಲ್ತೈತ ಹೇಳಿ. ಕಮಲವ್ವ, ನಮ್ಮೂರು ಗೌರಿ ಕಣವ ನೀನು. ಬೆಟ್ಟದಷ್ಟು ಆಸೆ ಇಟ್ಕೊಂಡು ಹೊಂಟೆ. ಮಹಾಲಕ್ಷ್ಮಿ ಥರ ಮನೆ ಬೆಳಗ್ತಾ ಇದೆಯಾ. ಲಕ್ಷ್ಮಿ ಕಾಲ್ಗುಣ ಹೊತ್ತವಳು ಕಣವ ನೀನು. ಮತ್ತೆ ನಮ್ಮೂರಿಗೆ ಬಂದಿದೀಯ, ಖಂಡಿತ ಒಳ್ಳೇದಾಗುತ್ತೆ. ಎಲ್ಲನೂ ನಿಮ್ಮ ಆಶೀರ್ವಾದ ಕಣವ. ಸರಿ, ಮತ್ತೆ ಎಲ್ಲಿ ಆ ಅರ್ಶಿನ ಕುಂಕುಮನ ಗೌರಮ್ಮನ ಗಿಡ? ಅತ್ತೆಮ್ಮ, ನೀವೇ ಮೊದಲು ಗೌರಮ್ಮಂಗೆ ಪೂಜೆ ಮಾಡಿ. ಬೇಡ ಕಮಲಿ, ಈ ಊರಿನ ಮಗಳು ನೀನು. ನಿನ್ನ ಕೈಯಿಂದನೇ ಮೊದಲು ಪೂಜೆ ಆಗಲಿ. ತಗೋ, ಪೂಜೆ ಮಾಡಿ. ಎಷ್ಟು ಪುಣ್ಯ ಮಾಡಿದ್ಯವ್ವ ನೀನು. ತಾಯಿ ಥರ ನೋಡ್ಕೊಳ್ಳೋ ಅತ್ತೆ ಸಿಕ್ಕಿದ್ದಾರೆ. ಪೂಜೆ ಮಾಡವ. ಗಂಗಕ್ಕ, ಗಂಗಕ್ಕ, ಏನ್ಲ ಪುಟ್ರಾಜ? ನಿಮ್ ಜಮೀನ್ ಹತ್ತ ಬಂದು ಟೇಪ್ ಹಿಡ್ಕೊಂಡು ಅಳತೆ ತಗತ್ತವ್ರೆ. ಅದೇನೋ ಕಟ್ಟಿಸ್ತಾರಂತೆ, ಅದುಮೆ ಹೇಳುಮ ಅಂತ ಬಂದೆ. ಗಂಗಕ್ಕ, ನಿಮ್ಮ ಜಮೀನು ಅಳ್ತಾ ಆಗ್ತಾವ್ರ? ಯಾರು? ಏನು ಇಸ್ಯ ಇದು? ನಂಗೂ ಗೊತ್ತಿಲ್ಲ ಕಣವ. ಇದೇನಿದು ಅಸಾಗ್ರಾಚಾರ? ಅಯ್ಯೋ ಶಿವನೇ.
ಅಯ್ಯೋ ಗಂಗಕ್ಕ, ನಾನು ಬರ್ತೀನಿ. ಕಮಲಿ, ಇದೇನಿದು ಪೂಜೆನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ಯಾ? ಪೂಜೆ ಮುಂದುವರ್ಸು. ಅಲ್ಲ ಅತ್ತೆಮ್ಮ, ಅಲ್ಲಿ ಗಂಗಕ್ಕನ ಹೊಲ್ದಾಗೆ ಯಾರು ಬಂದವರೋ ಏನು ಇಸಿ ಆಗೋಯ್ತೋ ಗೊತ್ತಿಲ್ಲ. ಅವ್ರ ಸಂಸಾರಕ್ಕೆ ನನ್ನ ತೊಂದರೆ ಆದ್ರೆ ಹಾಗೆಲ್ಲ ಏನೂ ಆಗಲ್ಲ ಕಮಲಿ. ಇಲ್ಲಿ ನೋಡಿ, ಎಲ್ಲರೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಈ ಹಳ್ಳಿಲಿ ಯಾವುದೇ ಜಮೀನಾಗಿರ್ಲಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮಗಳ ಅನುಮತಿ ಇಲ್ಲದೆ ಯಾರು ಬಂದು ನಿಮ್ಮ ಜಮೀನನ್ನು ಕೊಂಡ್ಕೊಳ್ತಾರೋ ನಾನು ನೋಡೇ ಬಿಡ್ತೀನಿ. ಒಂದು ವೇಳೆ ಪರಿಸ್ಥಿತಿ ಏನಾದರೂ ಕೈ ಮೀರಿ ಹೋದ್ರೆ ಕಮಲಿ ಮಾತ್ರ ಅಲ್ಲ, ನಾನು ನಿಮ್ಗಳ ಜೊತೆ ನಿಂತು ನಿಮ್ಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ಆದ್ರೆ ದಯವಿಟ್ಟು ಈಗ ಪೂಜೆ ಮಾತ್ರ ಅರ್ಧಕ್ಕೆ ನಿಲ್ಲೋದು ಬೇಡ. ಕಮಲಿ ಅವರೇ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಪೂಜೆ ಅರ್ಧಕ್ಕೆ ನಿಲ್ಸೋದು ಬೇಡ. ಹೇಗಿದ್ರು ಅಮ್ಮನೇ ಹಳ್ಳಿಯವ್ರ ಸಪೋರ್ಟ್ಗೆ ನಿಂತ್ಕೊತೀನಿ ಅಂತ ಹೇಳ್ತೀಯಾರಲ್ಲ, ಇನ್ನೇನು ತೊಂದರೆ? ಪೂಜೆ ಮಾಡೋಣ ಬನ್ನಿ. ಹೌದಮ್ಮ ಕಮಲಿ, ಗೌರಮ್ಮ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ನೀನು ಪೂಜೆ ಮಾಡು. ಅತ್ತೆಮ್ಮ, ದಿಟ್ಟವಾಗ್ಲೂ ನೀವು ನಮ್ಮ ಹಳ್ಳಿಯವ್ರ ಪರವಾಗಿ ನಿಂತ್ಕೋತೀರಾ? ಅವ್ರಿಗೇನು ತೊಂದರೆ ಆಗ್ದಂಗೆ ನೀವು ನೋಡ್ಕೋತೀರಾ? ಖಂಡಿತ ಕಮಲಿ, ನಿನ್ಗೆ ಯಾಕೆ ಅನುಮಾನ? ನೀವು ಈಟ್ ಹೇಳೋದ್ ಯಾಕೆ ನನ್ಗೆ ಯಾವುದೇ ಥರ ಯೋಚನೆ ಇಲ್ಲ ಅತ್ತೆಮ್ಮ. ನಾನು ಪೂಜೆನ ಮುಂದುವರಿಸ್ತೀನಿ.